ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಬರವ್ರ ಇಲ್ಲೇ ಇರೋವ್ರ ಏನ್ರಿ ಯಾಕೆ ದೂರ ಕುಂತಿದ್ರಲ್ಲ ಅನ್ನೋರು ಒಂದು ಸ್ವಲ್ಪ ನಾವು ನೋಡ್ರಿ ಅಜ್ಜರ ಬಾಯಾಗ ಅದನ್ನ ಹಾಕ್ಕೊಂಡಿರ್ತೀವಿ ರೀ ಉಗಳಾಕ ತೊಂದರೆ ಆಕೈತೆ ಅಂತ ದೂರ ಕುಂತೀವಿ ಒಂದು ಮನೆ ಒಂದು ಊರಾಗ ಏನು ಹಣಿ ಹಣಿ ಬಿಡ್ಕೋಬೇಕಾದಿತ್ತು ಅರ್ಧ ತಾಸು ಬಾಯಾಗಿಂದ ಬಿಟ್ಟು ಕುಂದ್ರಲಾರ್ದಂಗೆ ನಿಮ್ಮನ್ನು ಬಂದಿ ಮಾಡೈತೆ ಅಂದ್ರೆ ಎಷ್ಟು ದೊಡ್ಡದಿರ್ಬೇಕದು ಕೈಯಾಗಿ ಇರ್ಕೊಂಡಿರ್ತಕ್ಕಂಥ ಚುಟ್ಟ ನೋಡ್ಬೇಕು ನೀವು ಒಂದು ಚುಟ್ಟ ಹಿಡ್ಕೊಂಡು ಭಾಳ ಮಂದಿ ಸೇರ್ತಿರ್ತಾರೆ ಚುಟ್ಟ ನಮ್ಮನ್ನು ನೋಡಿದ್ರೇ ಪಟ್ಟ ಆರ್ಸಕ್ಕೆ ಹೋಗ್ಕಾರದು ಹೊಗೆ ಹೋಗ್ಬೇಕಲ್ಲ ಆರ್ಸಕ್ಕೆ ಹೋದ್ರೆ ನಮ್ಮನ್ನು ನೋಡಿದ್ರೇ ಆರ್ಸಕ್ಕೆ ಹೋಗ್ಕಾರದು ಆ ಚುಟ್ಟ ಬಿಡು 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 ಅನ್ನುವಂಥದ್ದನ್ನು ಕೇಳಿ ಹೆಂಡ್ತಿ ಚುಟ್ಟ ಬಿಡು ಅದನ್ನು ಚುಟ್ಟ ಬಿಡು ಅವ ಅಂತಿದ್ದ ನಾ ಚಟ್ಟ ಏರಿದ್ರು ಚುಟ್ಟ ಬಿಡೋದಿಲ್ಲ ಅಂತಿದ್ದವ ಚಟ್ಟ ಏರ್ತೀನಿ ನಾನು ಚುಟ್ಟ ಬಿಡಂಗಿಲ್ಲ ಅಂತ ಮತ್ತು ಅವಂಗೆ ಹೇಳೋ ಮುಂದೆ ಹೆಂಡ್ತಿಗೆ ಅದು ಹೇಳ್ತಿತ್ತು ನನ್ನ ಚುಟ್ಟ ಬಿಡಿ ಇರ್ತೈತಲ್ಲ ಕೈಯಾಗ ನೀನು ನನ್ನ ಸೌತಿದ್ದಂಗೆ ಅಂತದು ಹೆಂಡ್ತಿಗೆ ನಾ ಹೆಂಗೆ ಸೌತಿದ್ದಂಗೆ ಅಕ್ಕಿ ನಿನಗೆ ಅಂತ ಅಂದಾಗ ಅವಾಗ ಚುಟ್ಟ ಅಂತದು ನೋಡು ನೀನು ಇವನು ಅಗ್ನಿ ಸಾಕ್ಷಿ ಹಿಡ್ದ ಕೈ ಹಿಡ್ದಿದ್ದಿ ಅಗ್ನಿ ಸಾಕ್ಷಿ ಹಿಡ್ಕೊಂಡ ಇವನು ಕೈ ಹಿಡ್ದೀನಿ ನೀನು ನಾನು ಅಗ್ನಿ ಸಾಕ್ಷಿ ಹಿಡ್ದ ಇವನು ಕೈಯಾಗದೀನಿ ನೀ ಯಾಕೆ ಅಗ್ನಿ ಸಾಕ್ಷಿ ಹಿಡ್ದಿ ಅಂದ್ರೆ ನೀ ಅಗ್ನಿ ಸಾಕ್ಷಿ ತುಳಿದು ಇವನು ಕೈ ಹಿಡ್ದಿದ್ದು ಇವನು ಬದುಕಿಸಾಕ ನಾನು ಅಗ್ನಿ ಸಾಕ್ಷಿಯನ್ನು ಹಿಡ್ಕೊಂಡು ಇವನ ಕೈಯಾಗಿದ್ದಿದ್ದು ಇವನು ಜಲ್ದಿ ಒಯ್ಯಾಕ ಅನ್ನುವಂಥ ಕಾರಣಕ್ಕೆ ಚುಟ್ಟ ಬಿಡಂಗಿಲ್ಲ ಅಂತ ಹೇಳ್ತಾನೆ ಅಂತಂದ್ರೆ ಮುಂದೆ ಏನು ಹೇಳ್ತಾರೆ ಕೇಳ್ರಿ ಅಷ್ಟ ವೈಭವ ಎಷ್ಟು ಚಲೋ ಹೇಳ್ಯಾರ ನೋಡ್ರಿ ತಂಟೆ ತಗಲ ಮಾಡಿ ಎಷ್ಟು ಮಂದಿ ಅವ್ರ ಉತ್ತಾರದಾಗ ಇವ್ರ ಹೆಸರು ಹಚ್ಕೊಂಡಿಲ್ಲ ಇವ್ರ ಉತ್ತಾರದಾಗ ಅವ್ರ ಹೆಸರು ಹಚ್ಕೊಂಡಿಲ್ಲ ಏನೇನಾರ ಗಿಮಿಕ್ ಮಾಡಿ ಏನೇನಾರ ಪೋರ್ಜಿಗರಿ ಮಾಡಿ ಆ ಆಸ್ತಿ ವಿಚಾರದಾಗ ಹಾಕ್ಕೊಂಡು ಇದನ್ನು ಮಾಡ್ಕೊಂಡು ಈ ಹೊಲ ನಂದ ಅಂತ ತಿಳ್ಕೊಂಡು ಭಾಳ ಮಂದಿ ಮಾತಾಡ್ತೀವಲ್ಲ ಬೆಕ್ಕದ್ದಾಗ್ಲಿ ಇದು ಕಾಲು ಇಟ್ಕೊಂಡು ನಿಂತ ಅಂದ್ರೆ ಈ ಹೊಲ ಭೂಮಿ ನಂದ ಈ ಭೂಮಿ ನಂದ ಈ ಭೂಮಿ ನಂದ ಅಂದಾಗ ಆ ಭೂಮಿ ಅಂತದ ಅಂತ ನಮ್ಗೆ ಎಷ್ಟು ಕಿಮ್ಮತ್ತು ಕಟ್ತಿ ಕಟ್ಟು ಮಗನ ಆದ್ರೆ ನಿನಗೆ ನೆನಪಿರಲಿ ನಾಳೆ ನಿನ್ನ ನಾನು ಒಳಗೆ ತೊಗೋಬೇಕಾದ್ರೆ ಎಲ್ಲ ಮುಗಿದ ಮೇಲೆ ನಿನ್ನ 4 ಮಂದಿ ಕರ್ಕೊಂಡು ಬರ್ತಾರಲ್ಲ ನಿಂದೊಂದು ಕಾರ್ ರೆಡಿ ಮಾಡ್ತಾರೆ ಲಾಸ್ಟ್ನಾಗ ಹೋಗೋ ಮುಂದೆ ಎಂಥ ಕಾರು ಬೊಂಬಿನ ಕಾರು 4 ಮಂದಿ ಡ್ರೈವರ್ ಒಬ್ಬನ ಪ್ಯಾಸೆಂಜರ್ ತಿಳಿದಿಲ್ಲ ನಿಮಗಿದೆ ನೀವು ಒಂಥರ ಟ್ಯೂಬ್ಲೈಟ್ ಇದ್ದಂಗೆ ಅದ್ರ ಕಾಣ್ತೈತಿ ಹೇಳಿದ ಬಿಡಿ ತಿಳ್ಕೊಬೇಕಲ್ಲ ಅದನ್ನು ಬೊಂಬಿನ ಕಾರು ಈ ಕಾರಿಗೆ ಒಬ್ಬನ ಡ್ರೈವರ್ ಇರ್ತಾನೆ 4 ಮಂದಿ ಹತ್ಕೊಂಡು ಹೋಗಿರ್ತಾರೆ ಲಾಸ್ಟ್ನಾಗ ನೋಡ್ರಿ ನೀವು 4 ಮಂದಿ ಡ್ರೈವರ್ ಇರ್ತಾರೆ ಅದಕ್ಕೆ ಹೊತ್ಕೊಂಡು ಹೋಗೋರು 4 ಮಂದಿ ಡ್ರೈವರ್ ಮ್ಯಾಗ ಒಬ್ಬನ ಪ್ಯಾಸೆಂಜರ್ ಕುಂತಿರ್ತಾನೆ ಹಿಂಗೊಮ್ಮೆ ಮಾಡ್ಕೊಂತ ಹಿಂಗೊಮ್ಮೆ ಮಾಡ್ಕೊಂಡು ಕುಂತಿರ್ತಾನಲ್ಲ ಅವಾಗ ತೊಗೊಂಡು ಬರಬೇಕಾದ್ರೆ ಅವಾಗ ಆ ಮಣ್ಣು ಹೇಳ್ತದಂತ ಇದ್ದಾಗ ಭೂಮಿ ಮೇಲೆ ಕಾಲಿಟ್ಟು ಮಣ್ಣು ನಂದ ಅಂತ ಹೇಳ್ತಿದ್ದಲ್ಲಪ್ಪ ನನ್ನ ಕಿಮ್ಮತ್ತು ಅವ ನಿನಗೆ ಗೊತ್ತಾಗಿಲ್ಲ ಬಟ್ ನಿನ್ನ ಕಿಮ್ಮತ್ತು ನನ್ನ ಕಿಮ್ಮತ್ತು ನಿನಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ಒಂದು ನಯಾ ಪೈಸೆ ಇಲ್ಲಾರ್ದಂಗೆ ನನ್ನ ಒಳಗೆ ಇಟ್ಕೊಂಡು ನಾ ಜೀವನ ಮಾಡ್ತೀನಲ್ಲ ಅವಾಗ ನನ್ನ ಕಿಮ್ಮತ್ತು ನಿನಗೆ ಗೊತ್ತಾಕೈತೆ ಅಂತ ಮಣ್ಣು ನಮಗೆ ಬುದ್ಧಿ ಕಲಿಸ್ತದ ಅದಕ್ಕೆ ತಂಟೆ ತಗಲ ಮಾಡಿ ಬ್ಯಾರೆದವ್ರ ಕೂಟ ಗುದ್ದಾಡಿ ಏನೇನಾರ ಮಾಡ್ಕೊಂಡು ನೆಂಟರು ಕೂಟ ಗುದ್ದಾಡಿ ಎಷ್ಟು ಮಂದಿ ಇತ್ತಾಗನೂ ಒಂದಿಷ್ಟು ಕೈ ಮಾಡಿ ಹೇಳೋದಂದ್ರೆ ಯವ್ವ ಈಗೇನು ಮದುವೆಯಾಗಿ ಹೋಗಿರ್ತಾರಲ್ಲ ಆಸ್ತಿ ಸಂಬಂಧ ಇನ್ನೂ ತವ್ರ ಮನೆಗೆ ಬಂದಿಲ್ಲ ಅವರು ಅದಾವ ಇಲ್ಲಿ ಮೂರಾಗ ನ್ಯಾಯ ಏನು ಮತ್ತೆ ನಾ ಹೇಳೋ ಸುಳ್ಳು ಆಗಿದೆ ಏನು ಅಕ್ಕ ತಮ್ಮ ಅಣ್ಣ ತಮ್ಮ ನ್ಯಾಯದಾಗ ಆಸ್ತಿ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಅಪ್ಪ ಅವನು ನೋಡೋಕೆ ಸಹಿತ ಬರಂಗಿಲ್ಲ ಕೆಲವು ಮಂದಿ ನೀ ಆಸ್ತಿ ಕೊಟ್ಟ ಮೇಲೆ ಬರ್ತೀನಿ ಅಂತ ಹೇಳ್ತಾರಲ್ಲ ತಂಟೆ ತಗಲವ ಮಾಡಿ ನೆಂಟರ ಕೂಡ ಗುದ್ದಾಡಿ ಆಸ್ತಿ ಮಾಡಿಕೊಂಡು ಅಲ್ಲೇ ಕುಂದ್ರಾವ ಏನು ಬರಾವ ಈ ಕಡೆ ಅಂತ ಕೇಳ್ತಾರೆ ಅಂತಂದ್ರೆ 12 ತಿಂಗಳದೊಳಗೆ ಒಂದು ವೀರಭದ್ರೇಶ್ವರ ದೇವಸ್ಥಾನ ರೆಡಿಯಾಗಿ ನಿಂತ್ಕೊಂಡು ಉದ್ಘಾಟನೆಯಾಗಿ ಲೋಕಾರ್ಪಣೆಗೊಳ್ಳೋದಕ್ಕೆ ನಿಲ್ತದ ಅಂತಂದರೆ ಆದರೆ ಒಂದೇ ತಲೆಯಾಗಿ ಇಟ್ಕೊಳ್ಬೇಕು ಅದರ ಹಿಂದೆ ಶ್ರಮ ಭಾಳ ಇರ್ತದೆ ಭಾಳ ಶ್ರಮ ಪಟ್ಟು ಆ ಗುಡಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೌದು ಹಂಗೆ ಇರ್ಬೇಕು ಮತ್ತೆ ವೈಯಕ್ತಿಕ ಬಿಟ್ಟಾಗನ ಪರಮಾತ್ಮನ ಭೇಟಿ ಆಕೈತೆ ಮತ್ತೆ ನೀವು ಉಂಡ ತಿಂದ ಮಲಗಿ ಎಚ್ಚರಾಗಿ ಟೈಮ್ ಇದ್ದಾಗ ಗುಡಿಗೆ ಹೋಗ್ತೀನಿ ಅನ್ನೋರಿಗೆ ಯಾರಪ್ಪ ಅಣಿಗೆ ಹೋಗ್ಯಂಗೆ ಭಗವಂತ ಎಲ್ಲ ಬಿಟ್ಟು ಭಗವಂತ ನೀನೇ ನಿನ್ನ ಬಿಟ್ಟರೆ ನನಗೇನೂ ಇಲ್ಲ ಅಂತ ಯಾರು ಹಠಕ್ಕೆ ಬಿದ್ದು ನಿಲ್ತಾರ ಅವರ ನನ್ನ ಮಕ್ಕಳಂತ ತಿಳ್ಕೊಂಡು ಅವು ಎತ್ಕೊಳ್ಳುವಂಥ ಪ್ರಯತ್ನವನ್ನು ಭಗವಂತ ಮಾಡ್ತಾನನ್ನುವಂಥ ಸತ್ಯ ಎಲ್ಲರಿಗೂ ಗೊತ್ತಿರಬೇಕಾಗ್ತದೆ ಹಂಗೆ ಜಂಬದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ 2 ಆಳಿನ ಭಾಷೆಯ ಜಂಬದ್ವೀಪಿಯೊಳಗೆ ನವಖಂಡದವಂತ ನವಖಂಡದೊಳಗೆ 2 ಆಳಿನ ಭಾಷೆ ಅದಾವಂತ ಒಂದು ಕೊಲವೆನೆಂಬ ಭಾಷೆ ಒಂದು ಗೆಲುವೆನೆಂಬ ಭಾಷೆ ಬಸವಣ್ಣವ್ರು ಹೇಳ್ತಾರೆ ಈ ಮಾತನ್ನು ಗೆಲ್ಲುತ್ತೀನಿ ಅನ್ನೋರು ಒಂದಿಷ್ಟು ಮಂದಿ ಅದಾರ ಭಗವಂತ ಅಂತಾನಂತ ನಿಮ್ಮನ್ನು ಕೊಂದತ್ತಿರ್ತೀನಿ ನಾನು ಅಂತ ಕೊಂದತ್ತಿರ್ತೀನಿ ಅಂತಂದ್ರೆ ಅದ್ರ ಬೇರೆ ಐತೆ ಅರ್ಥ ಮತ್ತು ಅದನ್ನು ಬಿಡಿಸಿ ಹೇಳೋಂಗಿಲ್ಲ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತರದು ನೋಡ ಅಂತ ಅಂದರೆ ಅದಕ್ಕೆ ಒಂದು ಅರ್ಥ ಬೇರೆ ಐತಿ ಅದನ್ನು ಮತ್ತೆ ನಿಮ್ಗೆ ಹೇಳ್ತೀನಿ ನಾನು ಆದರೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ನಿಮ್ಮನ್ನು ನಾನು ಕೊಂದು ತೀರ್ತೀನಿ ಅಂತ ತಿಳ್ಕೊಂಡು ಆತ ಅಂದರೆ ನಿನ್ನ ಸತ್ಯ ಅನ್ನುವಂಥ ಕೂರಲಗವನ್ನು ಹಿಡ್ಕೊಂಡು ನಿನ್ನ ಗೆದ್ದು ತೀರ್ತೀನಿ ಅನ್ನುವಂಥ ಭಕ್ತರು ಈ ನಾಡಿನೊಳಗೆ ಹುಟ್ಟ್ಯಾರಂತ
ಹಂಗೆ 12 ತಿಂಗಳದೊಳಗೆ ಗುಡಿ ಇದನ್ನು ಭೂಮಿ ಪೂಜೆ ಮಾಡಿಸಿ ಹೊಳ್ಳಿ 12ನೇ ತಿಂಗಳಿಗೆ ಇರುಭದ್ರೇಶನ ಒಳಗೆ ಸ್ಥಾಪನೆ ಮಾಡುವಷ್ಟರ ಮಟ್ಟಿಗೆ ಗುಡಿಯನ್ನು ನಿರ್ಮಾಣ ಮಾಡಿ ಇವತ್ತು ನಿಂದ್ರಿಸ್ಯಾರಂದ್ರೆ ಎಲ್ಲ ಕಮಿಟಿ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ಒಮ್ಮೆ ಜೋರು ಚಪ್ಪಾಳಿಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಚಲೋ ಮಾಡಿದವ್ರಿಗೆ ಏನು ಅನ್ಬೇಕು ನಾವು? ಈಗ ನೀವು ಮರ ಹಸ್ ಮಾಡ್ತಿರ್ತೀರಿ, ಹಿಂಗೆ ಹಸ್ ಮಾಡ್ತಿರ್ತೀರಲ್ಲ ಇವ ಮರ ಹಸ್ ಮಾಡ್ತೀರಿ, ಸಾಣಿಗೆ ಏನು ಮಾಡ್ತೀರಿ? ಯಾರು ಮಾತಾಡೋಲ್ರಲ್ಲ ಇವ 2 ವರ್ಷ ಆತು ನಿಮ್ಮ ಪುರಾಣ ಹೇಳಕತ್ ನಾನು. ಮರ ಏನು ಮಾಡ್ತೀರಿ ನೀವು? ಹಿಂಗೆ ಮಾಡ್ತೀರಿಲ್ಲ, ಹಿಂಗೆ ಯಾಕೆ ಮಾಡ್ತೀರಿ ಹೇಳ್ರಿ? ಅದಕ್ಕೆ ಆ ಮರದ ವಿಶೇಷತೆ ಏನಂದ್ರೆ ಕೆಟ್ಟದ್ದನ್ನು ಹೊರಗೆ ಹಾಕ್ತದ, ಒಳ್ಳೆಯದನ್ನು ಒಳಗೆ ತೊಗೊಂತದ. ಅದಕ್ಕೆ ನೀವು ಏನಂತೀರಿ? ಅದಕ್ಕೆ ಕೆಟ್ಟದ್ದನ್ನು ನೀವು ಹೊರಗೆ ಹಾಕ್ತಿದ್ದೀವಿ, ಒಳ್ಳೆಯದನ್ನು ಒಳಗೆ ಇಟ್ಕೊಂತಿ ಅಂತ ದುಬ್ಬ ಚಪ್ಪರಿಸ್ದಂಗೆ ಅದಕ್ಕೆ ಮದಕ್ಕೆ. ಹೌದು, ಒಳ್ಳೆ ಕೆಲಸ ಮಾಡಕತ್ತಿ. ಯಾವುದು ಕೆಟ್ಟದ್ದನ್ನು ಹೊರಗೆ ಹಾಕಿ ಒಳ್ಳೆಯದನ್ನು ಇಟ್ಕೊತಾರೆ ಅದಕ್ಕೆಲ್ಲ ಬೆನ್ನು ಚಪ್ಪರಿಸಬೇಕನ್ನುವಂಥದ್ದು ನಮ್ಮ ಹಿಂದಿಲಿ ಹಿರಿಯರು ಹೇಳ್ಕೊಟ್ಟಾರೆ ನಮಗೆ. ಅದಕ್ಕೆ ಮರ ಬೆನ್ನು ಚಪ್ಪರಿಸ್ತಾರೆ. ಈ ಸಾಣಿಗಿನ ಚೊಟ್ಟು ಕಪಾಳ ಕುಡಿತಾರೆ. ಯಾಕೆ ಕುಡಿತಾರೆ ಹೇಳ್ರಿ? ಯಾಕೆ ಕುಡಿತಾರೆ? ಅದು ಏನು ಮಾಡ್ತದ? ಕೆಟ್ಟದ್ದು ಒಳಗೆ ಇಟ್ಕೊತದ, ಒಳ್ಳೇದು ಹೊರಗೆ ಆಗ್ತದೆ. ಬೇಕಾದ್ರೆ ನೀವು ಸಾಣಿಗೆ ಅವದವ ಇಲ್ಲಿ ಈಗೆಲ್ಲ ಹೋಗಿ ದಿಕ್ಕದಿ ಒಳ್ಳೆಯಾಗಿ ಹೋಗ್ಯಾವ. ಇರಬೇಕು. ಅದ್ರ ವಿಶೇಷತೆ ಇಷ್ಟ. ಕೆಟ್ಟದ್ದನ್ನು ಒಳಗೆ ಇಟ್ಕೊತೀಯಪ್ಪ, ಹೊರಗೆ ಒಳ್ಳೆಯದನ್ನು ಹೊರಗೆ ಹಾಕ್ತೀವಿ ಅಂತ ತಿಳ್ಕೊಂಡು ಸಾಣಿಗೆ ಕಪಾಳ ಹೊಡಿತಾರಂತೆ. ಹಂಗೆ ಈ ಗುಡಿ ಕೆಲಸವನ್ನು ಕೈ ಹಾಕಿ ಆವರಣವನ್ನು ನಾನು ನೋಡಕ್ಕೆ ಬಂದಾಗ ಇಲ್ಲಿ ಜಾಲಿ ಅದು ಇದು ನಮ್ಮ ಡಾಕ್ಟರ್ ಸರ್ ಪಾಪ ಇಲ್ಲೇ ಇದ್ರು. ಎಲ್ಲಿ ಹೋದ್ರೇನು ಅವರು ಪ್ರಾಸ್ತಾವಿಕ ಮಾತಾಡಿದ್ರಲ್ಲ, ಅವರು ಇಲ್ಲಿ ಗಿಡ ಇದ್ದು ಗಿಡ ತೆಗಿಬಾರ್ದಂತ ಅವ್ರದ್ದು ಪಾಪ ನೋಡ್ರಿ ಅವ್ರ ಕರುಣ ಹೇಗಿದೆ ಅಂತಂದ್ರೆ, ಇಲ್ಲ ಇಲ್ಲಿ ಗಿಡ ಭಾಳ ಪ್ರೀತಿಯಿಂದ ಹಚ್ಚಿವಿ, ಅವ್ನು ತೆಗೆದುಬೇಡ ಅಂತ ತಿಳ್ಕೊಂಡು ಇಲ್ಲೊಂದಿಷ್ಟು ಗಿಡ ಇದ್ವು ಸಣ್ಣ. ಆದರೂ ಆ ಪತ್ರಿ ಗಿಡ ಇರಬೇಕನ್ನುವಂಥ ಕಾರಣಕ್ಕೆ ಅದನ್ನ ಇಟ್ಟು ಉಳಿಕಿದೆಲ್ಲ ಗಿಡ ತೆಗೆದು ಅದಕ್ಕೆ ಚಂದ್ರಗಾಂತ ಗೌಡರು ಅದಕ್ಕೆ ಮಾತು ಕೊಟ್ಟಾರ, ಇದಕ್ಕಿಂತ ದೊಡ್ಡ ಗಿಡವನ್ನು ತಂದು ಇಲ್ಲಿ ಹಚ್ಚುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ಯಾರ. ಅದನ್ನು ಹಚ್ಚಬೇಕನ್ನುವಂಥದ್ದನ್ನು ಕೂಡ ಈ ಸಂದರ್ಭದೊಳಗೆ ಹೇಳ್ತಾ, ಇದು ಒಟ್ಟಾರೆಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕಾಗಿ ಅವರು ತೊಂಬಂದು ನಿಂತಾರೆ. ಇವತ್ತು ದಕ್ಷಿಣ ಭಾರತ ಕುಂಭಮೇಳ ನಡೆದದ. ಆ ಕುಂಭಮೇಳದೊಳಗೆ ಉತ್ತರ ಭಾರತದೊಳಗೆ ನಡೆದಿರುವಂಥ ಕುಂಭಮೇಳದೊಳಗೆ ಯಾವ ಆ್ಯಪಲ್ ಫೋನ್ ನಮ್ಮ ಕೈಯಾಗಿದ್ದರೆ ಭಾರತೀಯರ ಐಷಾರಾಮಿ ಅಂತ ತಿಳ್ಕೊತೀವಿ ನಾವು. 16 Pro ಕೈಯಾಗಿ ಬಂತು ಅಂದರೆ ಆ್ಯಪಲ್ ಫೋನ್ ಇತ್ತಂದ್ರೆ ಭಾರಿ ಟ್ಯಾಲೆಂಟ್ ಅದನ್ರಿ, ಭಾರಿ ಚಲೋ ಅದನ್ರಿ, ಅವ್ನ ಕೈಯಾಗ 16 Pro ಆ್ಯಪಲ್ ಫೋನ್ ಐತ್ರಿ ಅಂತ ಭಾಳ ಮಂದಿ ಮಾತಾಡ್ತಾರೆ. ಒಂದು ತಲೆಯಾಗಿ ಇಟ್ಕೊಳ್ರಿ, ಯಾವ ಆ್ಯಪಲ್ ಫೋನ್ ಕೈಯಾಗ ಐತೆ ಅಂದ್ಕೂಡಲೇ ನಮ್ಗೆ ಐಷಾರಾಮಿ ಫೀಲ್ ಬರ್ತದೆ. ಆ್ಯಪಲ್ ಫೋನ್ ಕಂಡು ಹಿಡಿದಿರ್ತಕ್ಕಂಥ ಸ್ಟೀವ್ ಜಾಬ್ನ ಹೆಂಡತಿ ಕುಂಭಮೇಳದಾಗ ಬಂದು ಸ್ನಾನ ಮಾಡಕ್ಕೆ ಬರ್ತಾಳ ಅಂತಂದ್ರೆ ಇದ್ರ ಮೇಲೆ ಲೆಕ್ಕ ಹಾಕ್ಕೋಬೇಕು ನೀವು. ಆ್ಯಪಲ್ ಫೋನ್ ಹಿಡ್ಕೊಂಡು ನಾವು ಮನ್ಯಾಗ ಕುಂತೀವಿ, ಆ್ಯಪಲ್ ಫೋನ್ ಕಂಡು ಹಿಡ್ದು ಅವ್ನು ಹೆಂಡತಿ ಅಲ್ಲಿ ಇದ್ರಾಗ ಕುಂಭಮೇಳದೊಳಗೆ ಸ್ನಾನ ಮಾಡಕ್ಕೆ ಬಂದಾಳೆ. ಆ ದೇಶದಿಂದ ಇಲ್ಲಿ ಮಟ್ಟ ಬಂದು ಕಮಲಾ ಜಾಬ್ಸ್ ಅಂತ ತಿಳ್ಕೊಂಡು ಹೆಸರು ಬದಲಾವಣೆ ಮಾಡ್ಕೊತಾಳೆ. ಅಂದರೆ ನಾವು ಮೊಬೈಲ್ ಹಿಡ್ಕೊಂಡು ಮನ್ಯಾಗ ಕೂತೀವಿ, ಮೊಬೈಲ್ ಕಂಡು ಹಿಡ್ದು ಅವ್ನು ಹೆಂಡತಿ ಕುಂಭಮೇಳದಾಗ ಬಂದಾಳೆ. ಇದ್ರ ಮೇಲೆ ಲೆಕ್ಕ ಹಾಕೋಬೇಕು ನಾವು. ನಮಗೇನು ಭಾಳ ಏನು ಬರ್ಬೇಕಂತೀವ್ರಿ ಅಜ್ಜರ ಬಂದಿರ್ತೈತೆ ರೀ, ಆಮೇಲೆ ಹೋದ್ರಾತಂತ ಎಲ್ಲ ನೀವೇ ಡಿಸೈಡ್ ಮಾಡಿಬಿಟ್ರೆ ಮುಂದೆ ಕಾರ್ಯಕ್ರಮ ಮಾಡೋದು ಹೆಂಗೆ? ಎಲ್ಲ ನೀವೇ ತಿಳ್ಕೊಂಬಿಡೋದಪ್ಪ. ಹಂಗೆ ಇವತ್ತು ಹೋದ್ರೆ ಅಂದ್ರೆ ಕೆಲವು ಮಂದಿ ಮುಖಪುಟ ಓದೋರು, ಇನ್ನು ಕೆಲವು ಮಂದಿ ಪಂಚಾಂಗದಾಗ ಭವಿಷ್ಯ ಏನಿರುತ್ತೆ ಅದ ಪುಟ ಅಟ್ಟ ಓದೋರು, ಇನ್ನು ಕೆಲವು ಮಂದಿ ಕ್ರಿಕೆಟಿನ ಸ್ಕೋರ್ ಅಟ್ಟ ನೋಡೋರು, ಇನ್ನು ಕೆಲವು ಮಂದಿ ಯಾವ ಶುಕ್ರವಾರ ದಿವಸ ಪಿಕ್ಚರ್ ಬಿಡುಗಡೆ ಅಕ್ಕ ಅವನ ಅಟ್ಟ ನೋಡೋರು, ಇನ್ನು ಕೆಲವು ಮಂದಿ ಕೊನೆ ಪುಟ ಅಟ್ಟ ನೋಡೋರು. ಅದ್ರಾಗ ಒಂದಿಷ್ಟು ಮಂದಿ ಯಾರು ಇರ್ತಾನೆ, ಯಾವ ರೊಕ್ಕ ಕೊಟ್ಟು ತಂದಿರ್ತಾನೆ ಅವ ಮುಂಜಾನೆಯಿಂದ ಹಿಡ್ಕೊಂಡು ಯಾವ ಪುಟದಿಂದ ಯಾವ ಊರಿಂದ ಪ್ರಿಂಟ್ ಆಯ್ತು ಎಲ್ಲಿ ಹೋಗಿ ಮಂಗ್ಲಾತ ಅನ್ನೋ ಮಟ್ಟ ಓದಾವ ಯಾರು ಅಂದರೆ ರೊಕ್ಕ ಕೊಟ್ಟು ತಂದು ಹಚ್ಚಿರ್ತಾನಲ್ಲ, ಅವ ರೊಕ್ಕ ಕೊಟ್ಟು ತೊಗೊಂಬಂದು 2 ಪೇಪರ್ ತಂದಿರ್ತಾನಲ್ಲ, ನೀವೆಲ್ಲಿ ರೊಕ್ಕ ಕೊಟ್ಟು ತರ್ಬೇಕು? ಇವ್ರು ಕೊಟ್ಟು ರೊಕ್ಕದಾಗ ತೊಗೊಂಬಂದಿದ್ದು ರೊಕ್ಕದಾಗನ ಹಂಗೆ ಹೋಗಿ ಒಂದು ಕಪ್ ಚಹಾ ಕುಡಿದು ಅರ್ಧ ತಾಸು ಪೇಪರ್ ಓದಿ ಬರೋ ಮಂದಿ. ಇನ್ನು ಪೇಪರ್ ಪೂರ್ಣ ಓದೋದು ಅಂಕರು ಭಾಳ ಕಷ್ಟ. ಹೆಂಗೆ ಪೇಪರ್ ಓದೋದ್ರೊಳಗೆ ಇಷ್ಟ ಹಾಕೊಂಡ ಮಂದಿ ಐತಿ, ಕಾರ್ಯಕ್ರಮಕ್ಕೆ ಬರೋದ್ರಾಗನೂ ಇಷ್ಟ ಹಾಕೊಂಡ ಮಂದಿ ಐತಿ. ಚಲೋ ಸ್ವಾಮಿಗಳು ಬಂದಾಗ ಹೋಗಂತಡಿ ಅಂತ ಬೇರೆ ಮಂದಿ, ಚಲೋ ಊಟ ಮಾಡಿಸ್ದಾಗ ಹೋಗಂತಡಿ ಅಂತ ಅನ್ನೋರು ಬೇರೆ ಮಂದಿ, ಡ್ಯಾನ್ಸ್ ಇದ್ದಾಗ ಹೋಗಂತಡಿ ಅಂತ ಹೇಳೋರು ಬೇರೆ ಮಂದಿ, ಅದ್ರಾಗ ಮತ್ತೆ ಯಾರು ಚಲೋ ಅಂತಿಂಥವ್ರು ಬಂದ್ರೆ ಅವಾಗ ಹೋಗಂತಡಿ ಅನ್ನೋರು ಬೇರೆ ಮಂದಿ, ಇಲ್ಲ ಒಮ್ಮಕ್ಳು ಲಾಸ್ಟ್ ಹೋಗಿಬಿಟ್ರು ಆತಂತ ತಿಳ್ಕೊಂಡು ಲಾಸ್ಟಿಗೆ ಬರೋ ಮಂದಿ ಬೇರೆ ಮಂದಿ. ಇದರ ಮಧ್ಯದೊಳಗೆ 1ನೇ ಪುಟದಿಂದ ಕೊನೆ ಪುಟದವರೆಗೆ ನಾವು ಓದತ್ತೀವಿ ಅಂತ ತಿಳ್ಕೊಂಡು ಬಂದೇನು ಕುಂತಿರಲ್ಲ, ನಿಮಗೆ ನೀವೇ ಒಂದು ಜೋರಾಗಿ ಚಪ್ಪಾಳೆ ಹೊಡ್ಕೊಂಡ್ಬಿಡ್ರಿ. ಕೇಳ್ಬೇಕ್ರಿ ಅಧ್ಯಾತ್ಮನ ಕೇಳಬೇಕು. ಯಾಕೆ ಇವತ್ತಿನ ಮೊಬೈಲ್ ಕಾಲದೊಳಗೆ ನಾವು ಅಧ್ಯಾತ್ಮವನ್ನು ಕೇಳಬೇಕು ಅಂತಂದರೆ ಭಾಳ ಕ್ಷುಬ್ಧವಾದಂಥ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಬದುಕಾಕತ್ತೀವಿ ಇಲ್ಲಿ ಕುಂತವ್ರೆಲ್ಲರೂ. ನಾವು ಹಾಕ್ಕೊಂಡಿರುವಂಥ ಅರಿವಿ ಚಲೋ ಅದಾವ, ಒಟ್ಟ ನಾವು ಹಾಕ್ಕೊಂಡಿರುವಂಥ ಅರಿವಿ ಚಲೋ ಅದಾವ, ನಾವು ಹಾಕ್ಕೊಳ್ಳುವಂಥ ಪರ್ಫ್ಯೂಮ್ ಚಲೋ ಅದಾವ, ನಾವು ಹಾಕ್ಕೊಳ್ಳುವಂತಹ ಎಲ್ಲ ಸಾಮಾನು ಚಲೋ ಅದಾವ, ಅಡ್ಡಾಡುವಂಥ ಗಾಡಿ ಚಲೋ ಅದ. ಆದ್ರೆ ಇವನ್ನೆಲ್ಲವನ್ನು ಪ್ರಹಾರ ಮಾಡ್ತಕ್ಕಂಥ ಮನಸ್ಸು ಮಾತ್ರ ಛಿದ್ರ ಹಾಕ್ಕೊಂತ ಹೊಂಟದ. ಈ ಭಾಳ ಸಣ್ಣ ಮನಸ್ಥಿತಿಯನ್ನು ಸರಿದಾರಿಗೆ ತರುವಂಥ ಕೆಲಸವನ್ನು ಆಧ್ಯಾತ್ಮ ಮಾಡುತ್ತದೆ. ಯಾವುದಕ್ಕೆ ಆಧ್ಯಾತ್ಮ ಅಂತಾರೆ?
ನಿಮಗೆ ಅನಿಸ್ಬೋದು ಅಜ್ಜಾರ ಮುಂಜಾನೆ ಹೇಳ್ತಲೆ 4 ಗಂಟೆಗೆ ಕೇಳ್ತೀನಿ ರೀ, ದಿವಸ 4 ಗಂಟೆಗೆ ಉದಿನ ಕಡ್ಡಿ ತೊಗೊಂಡು ಹೋಗ್ತೀನಿ ರೀ. ಉದಿನ ಕಡ್ಡಿ ತೊಗೊಂಡು ಹೋಗಿ ಭಸ್ಮ ಹಚ್ಕೊಂಡು ಸೀದಾ ಗುಡಿಗೆ ಬರ್ತೀನಿ ರೀ. ಗುಡಿಗೆ ಬಂದು ಮತ್ತೆ ಹೊಳಿ ಸೀದಾ ಮನೆಗೆ ಬಂದು ಮಂತ್ರ ಜಪ ಮಾಡ್ತೀನಿ ರೀ. ಮಂತ್ರ ಜಪ ಮಾಡಿದ ಮೇಲೆ ಮನೆ ಮಂದಿ ಕೂಟಾಗೆಲ್ಲ ಕೂತ್ಕೊಂಡು ನಾಷ್ಟ ಮಾಡ್ತೀನಿ ರೀ. ಯಾರು ಭಿಕ್ಷಕರು ಬಂದ್ರು ₹1 ರೊಕ್ಕ ಕೊಡ್ತೀನಿ ರೀ. ಇದು ನಮ್ಮ ಹಿರಿಯರು ನಮ್ಮ ಕಲಿಸ್ಯಾರಿ ಆಧ್ಯಾತ್ಮ ಅಂತ ತಿಳ್ಕೊಂಡ್ರಿ. ಏನು ಇದಕ್ಕೆ ಆಧ್ಯಾತ್ಮ ಅನ್ನಂಗಿಲ್ಲ. ಭಾಳ ಮಂದಿ ತಿಳ್ಕೊಬೇಕು. ಒಬ್ಬ ಶಿಷ್ಯ ಹೋಗಿ ಗುರುವಿನ ಹತ್ರ ಕೇಳಿದ, ಆಧ್ಯಾತ್ಮ ಅಂದ್ರೆ ಏನು ಗುರುಗಳ? ಆಧ್ಯಾತ್ಮ ಅಂತ ಹೆಸರಿಟ್ಟಿವಲ್ಲ ನಾವು, ಇದಕ್ಕೆ ಆಧ್ಯಾತ್ಮ ಪ್ರವಚನ ಅಂತ ಇಟ್ಟಾರೆ. ಇದಕ್ಕೆ ಈ ಆಧ್ಯಾತ್ಮ ಪ್ರವಚನ ಅಂತ ಹೆಸರಿಟ್ಟಿವಲ್ಲ, ಇದು ಆಧ್ಯಾತ್ಮ ಅಂದ್ರೆ ಏನು? ಬರೇ ಹಂಡೆಗಟ್ಟಲೆ ನೀರು ಮೈ ಮೇಲೆ ಹಾಕ್ಕೊಂಡು ಎಗ್ಗಳಕ್ಕೆ ಭಸ್ಮ ಹಚ್ಕೊಂಡು 10 ಕಟ್ಟಿಗೆ ಅಂತ 2 ಊದುಬತ್ತಿ ತೊಗೊಂಡು ದೇವ್ರ ಮುಂದೆ ಬಂದು ನಿಂದ್ರೋದು ಆಧ್ಯಾತ್ಮ ಆಗೋದಿಲ್ಲ. ಮತ್ತು ಹಂಗೆ ಏನಾರು ಬಂದಾಗ ಮತ್ತೆ ಯಾರು ಒಬ್ಬ ಗುಡಿ ಮುಂದೆ ಯಾರು ಹೊಸ 2 ಚಪ್ಪಲಿ ಹಾಕ್ಕೊಂಡಿದ್ನಂದ್ರೆ ಹಂಗೆ ನಮ ಶಿವ ಅನ್ಕೊಂತ ಅವನ್ನ ಹಾಕ್ಕೊಂಡು ಹೋದ್ರು ಅವನ್ನ. ಇದಕ್ಕೆ ಆಧ್ಯಾತ್ಮ ಅನ್ನೋದಿಲ್ಲ. ನಿಜವಾದ ಆಧ್ಯಾತ್ಮ ಅಂದರೆ ಯಾವುದು? ಯಾವುದು ನಿನ್ನ ಅಂತರಂಗದೊಳಗೆ ಇರ್ಕೊಂಡು ಪರಿಪೂರ್ಣತೆಯ ದಿವ್ಯ ಭಾವವನ್ನು ತಂದು ಕೊಡ್ತದೆ. ನಿನ್ನನ್ನು ನೀ ಯಾರಂತ ತಿಳ್ಕೊಂಡಿಯಪ್ಪ? ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ಯಾನ, ಜಲ್ಲಿ ನೋಡಿಕೊಳ್ಳೋ ತಮ್ಮ ಬಂದದ್ಯಾವಲ್ಲಿ, ಮುಂದೆ ಹೋಗೋದ್ಯಾವಲ್ಲಿ. ಜಲ್ಲಿ ನೋಡಿಕೊಳ್ಳಪ್ಪ, ಎಲ್ಲಿಂದ ಬಂದಿ ನೀನು? ಇದನ್ನು ತಿಳ್ಕೊಬೇಕಲ್ಲ. ಬರೇ ಇಲ್ಲಿ ಮಟ್ಟ ಸಂಸಾರ ಮಾಡೀವಿ, ಇಲ್ಲಿ ಮಟ್ಟ ಮನೆ ಕಟ್ಟಿರಿ, ಇಲ್ಲಿ ಮಟ್ಟ ಮಕ್ಕಳು ಲಗ್ನ ಮಾಡಿರಿ, ಇಲ್ಲಿ ಮಟ್ಟ ಮಕ್ಕಳು ಸ್ಕೂಲಿಗೆ ಓದಿಸಿರಿ. ಹೌದು, ಇಲ್ಲಿ ಮಟ್ಟ ನೀನು ಯಾರನ್ನು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡಬೇಕಲ್ಲ. ಒಂದು ಸಣ್ಣ ಪ್ರಯತ್ನ. ಹೌದು, ಹೂ ಆಯಾಮ್, ನಾನು ಯಾರಪ್ಪ, ನಾನು ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದರೆ ಇದು ನಿಜವಾದ ಆಧ್ಯಾತ್ಮ. ನೀನು ಯಾರು? ನೀ ಅನ್ಬೋದು ನಾ ಮನುಷ್ಯರಿ ಅಂತ. ಮನುಷ್ಯರಿ, ನಾ ಬಸಪ್ಪರಿ, ನಾನು ಮಲ್ಲಪ್ಪರಿ, ನಾ ಕಲ್ಲಪ್ಪರಿ ಎಲ್ಲ ಹೇಳ್ಬೋದು ನೀವು. ನಾ ಕೇಳ್ತೀನಿ ಇಲ್ಲಿ ಕುಂತವ್ರಿಗೆ, ಮಲ್ಲಪ್ಪ ಕಲ್ಲಪ್ಪ ಅಂತ ನಿಮ್ಮ ಹೆಸರು ಅದಾವಲ್ಲ, ನಿಮ್ಮ ತಾಯಂದ್ರೆ ಹೆಸರು ಅದಾವ. ನೀ ಯಾರು ಅಂತ ಕೇಳಿದ್ರೆ ನಾ ಮಲ್ಲಪ್ಪ ಅಂತೀವಿ ನಾವು. ನೀ ಯಾರು ಅಂತ ಕೇಳಿದ್ರೆ ನಾ ಕಲ್ಲಪ್ಪ ಅಂತೀವಿ ನಾವು. ಯಾರ್ಯಾರ ಹೆಸರು ಮತ್ತು ಯಾರ್ಯಾರ ಹೆಸರು ಹೇಳಕತ್ತಾರೆ ನಮಗೆ ಹೇಳೋಲ್ಲ ಅಂದ್ಗಿಂದಿರಿ ನೀವು. ತಿಳ್ಕೊಬೇಕು. ಹಂಗೆ ಕೇಳ್ತೀನಿ ನಾ ಹಂಗೆ ನಿಮ್ಗೆ. ಇದು ಏನಂತ ಕೇಳಿದ್ರೆ ಏನು ಹೇಳೋರು ನೀವು? ಅಣ್ಣವ್ರು ನಿಮಗೆ ಕೇಳಕತ್ತೀನಿ, ಇದೇನಿದು? ಹಾಂ, ಕೈ ಅಲ್ಲ? ಇದು ಕೇಳಿದ್ರೆ ಕೈ ಅಂತ ಹೇಳ್ತೀರಿ, ಇದಕ್ಕೆ ಏನಂತ ಪಟ್ನ ಹೇಳ್ರು? ಹೆಬ್ಬಟ್ಟು ಅಂತಾರಲ್ಲ, ಇದಕ್ಕೆ ಕೈ ಅಂತಾರೆ, ಇದಕ್ಕೆ ಕೈ ಅಂತಾರೆ, ಇದಕ್ಕೇನಂತಾರೆ? ಹೆಬ್ಬಟ್ಟು ಅಂತಾರೆ. ಇದಕ್ಕೆ ಇದು ಯಾವ ಕೈ? ಇದು ನಿಮಗೆಲ್ಲ ಇಲ್ಲನು? ಇದಕ್ಕೆ ಯಾವ ಕೈ ಅಂತಾರೆ? ಎಡಗೈ ಅಂತಾರೆ. ಇದಕ್ಕೆ ಬಲಗೈ ಅಂತಾರೆ, ಇದಕ್ಕೆ ಎಡಗೈ ಅಂತಾರೆ, ಇದಕ್ಕೆ ಹೆಬ್ಬಟ್ಟು ಅಂತಾರೆ, ಇದಕ್ಕೆ ತೋರುಬೇಳು ಅಂತಾರೆ, ಇದಕ್ಕೆ ಚರ್ಮ ಅಂತಾರೆ, ಇದಕ್ಕೆ ಕಣ್ಣು ಅಂತಾರೆ, ಇದಕ್ಕೆ ಕೂದಲು ಅಂತಾರೆ, ಇದಕ್ಕೆ ಕಿವಿ ಅಂತಾರೆ, ಇದಕ್ಕೆ ಬಾಯಿ ಅಂತಾರೆ, ಇದಕ್ಕೆ ಕಾಲು ಅಂತಾರೆ, ಇದಕ್ಕೆ ಕೈ ಅಂತಾರೆ, ಇದಕ್ಕೆ ಲಿವರ್ ಅಂತಾರೆ, ಇದಕ್ಕೆ ಹಾರ್ಟ್ ಅಂತಾರೆ, ಇದಕ್ಕೆ ಕಿಡ್ನಿ ಅಂತಾರೆ. ಮತ್ತು ಬಸಪ್ಪ ಎಲ್ಲಿದಾನ? ಎಲ್ಲಿದಾನವ? ಎಲ್ಲಿದಾನ ಹೇಳ್ರಪ್ಪ? ಎಲ್ಲಿದಾನಪ್ಪ ಬಸಪ್ಪ? ಪ್ರತಿಯೊಂದಕ್ಕೂ ಮತ್ತೆ ತಲೆಯಾಗಿನ ಕೂದಲು ಬೇರೆ, ಈ ಹುಬ್ಬಿನ ಕೂದಲು ಬೇರೆ, ಮೆತ್ತ ಮೀಸಿ ಬೇರೆ, ದಾಡಿ ಬೇರೆ, ಹಿಂಗೆಲ್ಲದಕ್ಕೆ ಒಂದೊಂದು ಹೆಸರು ಅದಾವ. ನೀ ಮತ್ತೆ ಕೇಳಿದ ಕೂಡಲೇ ನೀ ಯಾರು ಅಂತ ಕೇಳಿದ್ರೆ ಬಸಪ್ಪ ಅಂತ ಹೇಳ್ತಿಲ್ಲ. ಬಸಪ್ಪ ಎಲ್ಲಿದಾನ? ಬಸಪ್ಪ ನಾವು ಇಲ್ಲಪ್ಪ, ನಾ ಇಟ್ಕೊಂಡಿನ ಅಟ್ಟ ಅದನ್ನು. ಈ ಉಸಿರಿಗೆ ಒಂದು ಹೆಸರು ಕೊಟ್ಟಿವಿ ಅಟ್ಟ ನಾವು. ಅದಕ್ಕೆ ನೋಡ್ರಿ, ನಿಮ್ಗೆ ಹೆಸರು ಇಡ್ಬೇಕಾದ್ರೆ ಅವ್ರ ಅತ್ತಿ ಅವ್ರು ಯಾರ್ಯಾರು ಹಿಂಗೆ ಗೊತ್ತಾರಂತ. ಹೌದಾ? ಇವ ಹೆಸರಿಡೋ ಮುಂದೆ ಹಿಂಗೆ ಏನೋ ಬೆನ್ನಿಗೆ ಚಪ್ಪರಿಸ್ತಾರಂತಲ್ಲ, ಏನಂತಾರೆ ಅದಕ್ಕೆ? ಯಾಕೆ ಚಪ್ಪರಿಸ್ತಾರಂತ ಗೊತ್ತಾ ನಿಮ್ಗೆ? ಯಾವುದಕ್ಕೆ ಹೆಸರು ಇಲ್ಲ ಅದಕ್ಕೆ ಹೆಸರು ಇಡಕ್ಕೆ ಹೊಂಟಿಯಲ್ಲ ನೀನು. ಯಾವುದಕ್ಕೆ ಹೆಸರೇ ಇಲ್ಲ ಅದಕ್ಕೆ ಹೆಸರು ಇಡಕ್ಕೆ ಹೊಂಟಿಯಲ್ಲ. ನೀ ಅಜ್ಞಾನ ಇದೆ ಅಂತ ತಿಳ್ಕೊಂಡು ದುಬ್ಬಕ್ಕೆ ಬೆಳಿತಾರೆ. ಮತ್ತೆ ಬೇರೆ ಅದಕ್ಕಲ್ಲ ಅದು. ಮತ್ತು ದುಬ್ಬಕ್ಕೆ ಬೆಡಿ ಅಂತ ತಿಳ್ಕೊಂಡು ದುಬ್ಬ ಮುರಿಯಂಗೆ ಹೊಡೆದು ಹಿಡಿದ್ರಿ ನೀವು. ಅದು ಒಂದೊಂದು ಪರಂಪರೆ ಅದ ನಮ್ಮ ನಾಡಿನೊಳಗೆ. ಹಾಗಾಗಿ ರಮಣ ಮಹರ್ಷಿಗಳಂತಿದ್ರು. ರಮಣ ಮಹರ್ಷಿಗಳು ನಾನು ಯಾರು ಅನ್ನುವಂಥದ್ರ ಬಗ್ಗೆ ದೊಡ್ಡ ಪ್ರಮಾಣದೊಳಗೆ ತಿರುವಣ್ಣಾಮಲಯದೊಳಗಿರತಕ್ಕಂಥ ರಮಣ ಮಹರ್ಷಿಗಳು ನಾನು ಯಾರು ಅನ್ನುವಂಥದ್ರ ಬಗ್ಗೆ ದೊಡ್ಡ ಸಂಶೋಧನೆಯನ್ನು ಮಾಡಿದರು. ನಾನು ಯಾರಪ್ಪ ಯಾರು ಅಂತ. ವಶಿಷ್ಠರ ಹತ್ರ ರಾಮ ಬಂದ. ವಶಿಷ್ಠರ ಅವ್ರ ಗುರುಗಳು ಹಿಂಗೆ ಬಂದ ಕೂಡಲೇ ನಮಸ್ಕಾರ ಮಾಡಿ ನಿಂತಿದ್ದ. ಯಾರು ನೀನು ಅಂದರು. ಯಾರು ನೀನು ಅಂದಾಗ ಸ್ವಲ್ಪ ನಾವು ಹಚ್ಕೋತೀವಲ್ಲ ಹಿಂದೆ ಮುಂದೆ. ಅವ ಅಂದ, ಒಮ್ಮಕ್ಳು ರಾಮ ಅಂದ್ರೆ ಇದಾಗತ್ತೆ ಅಂತ ತಿಳ್ಕೊಂಡು ದಶರಥನ ಮಗ ಅಂದವ. ದಶರಥನ ಮಗ ಅಂತಂದ ಕೂಡಲೇ ದಶರಥನ ಮಗ ಅಂದ್ರೆ ಇಲ್ರಿ, ದಶರಥನ ಮಗ ಅಂತಂದ್ರೆ ದಶರಥನ ನಾನು ಅಯೋಧ್ಯಪುರದ ಅರಸ ಅಂದ. ಅಯೋಧ್ಯಪುರದ ಅಂದ್ರೆ ಯಾರು? ಇಲ್ಲ, ನಾನು ಸೀತಾಪತಿ ಅಂದ. ಸೀತಾಪತಿ ಅಂದ್ರೆ ಯಾರು? ಹಿಂಗೆ ಕೇಳಿದ ಮೇಲೆ ಎಲ್ಲ ಪ್ರಶ್ನೆ ಕೇಳ್ಕೊಂತ ಹೋದ. ನೀ ಯಾರ ಮಗ? ನಾ ಅವ್ರ ಮಗ, ಇವ್ರ ಮಗ ಎಲ್ಲ ಹೇಳ್ಕೊತ ಹೋದ. ಕೊನೆಗೆ ಗುರುಗಳು ಕೇಳಿದ್ದು ಅಂದ, ನೀನ್ಯಾರು ಹುಚ್ಚಿಡಿತು. ಹುಚ್ಚಿಡಿದ ಮೇಲೆ ಸಾಷ್ಟಾಂಗ ಗುರುಗಳಿಗೆ ನಮಸ್ಕಾರ ಹಾಕಿ ಕೇಳಿದ, ಗುರುಗಳ
ನಾನು ಯಾರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದೀನಿ ಅಂದ. ನಿಮ್ಮ ಹತ್ರ ತಿಳ್ಕೊಳಕ್ಕೆ ಬಂದೀನಿ ನಾನು. ನೋಡ್ರಿ, ಹೊರಗೆ ಕಾಣುವಂಥದ್ದು ಯಾವುದೈತಲ್ಲ ಅದು ನಾನು ಅಂತ ತಿಳ್ಕೊಂಡಿವಿ ನಾವು. ಆದ್ರೆ ಯಾವುದು ಸತ್ಯ ಐತಿ ಅದು ಕಾಣೋದಿಲ್ಲ, ಯಾವುದು ನಿಮಿತ್ತ ಐತಿ ನಮ್ಮ ಕಣ್ಣಿಗೆ ಕಾಣ್ತದೆ ಅಷ್ಟೆ. ಏನು ಕಣ್ಣಿಗೆ ಕಾಣಕತ್ತದ ಈಗ ನಮ್ಗೆ ಕಾಣ್ತದೆ, ಆದರೆ ಅದು ಉಳಿಯಂಗಿಲ್ಲ. ಇನ್ನೊಂದು ಪರವಸ್ತು ಐತಿ, ಅದು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಶಾಶ್ವತವಾಗಿ ಭೂಮಿ ಮೇಲೆ ಇರ್ತದೆ. ಹೂವು ಹೇಗೆ ಹೀಗೆ ಹುಡ್ತದೆ, ಹೀಗೆ ಬಾಡ್ತದೆ. ಮುಂಜಾನೆ ಇರ್ತಕ್ಕಂಥ ಹೂವು ಸಂಜೆ ಮುಂದೆ ಇರೋದಿಲ್ಲ. ಹೇಗೆ ಹೂವು ಇರ್ತದೆ ಹಂಗೆ ಒಂದು ಸಣ್ಣ ವಸ್ತು ಇರಲಿ, ದೊಡ್ಡ ವಸ್ತು ಇರಲಿ, ಏನು ಬೇಕಾದ್ದು ನಾವು ಮನುಷ್ಯರಾಗಿರ್ತಕ್ಕಂಥವ್ರು ಏನು ಗಳಿಕೆ ಮಾಡ್ಕೊಂಡು ಕುಂತೀವಲ್ಲ, ಇದು ಎಲ್ಲವೂ ಸಹಿತ ಕಣ್ಣಿಗೆ ಕಾಣಕತ್ತದ, ಆದರೆ ಇದು ಯಾವುದು ಸಹಿತ ಪೂರ್ಣ ಪ್ರಮಾಣದೊಳಗೆ ಇರೋದಿಲ್ಲ. ಹಾಗಾಗಿ ಇದು ಕಾಣ್ತದೆ, ಆದರೆ ಪೂರ್ಣ ಪ್ರಮಾಣ ಇರೋದಿಲ್ಲ. ಇನ್ನೊಂದು ನನ್ನೊಳಗದ, ಅದಕ್ಕೆ ಆತ್ಮ ಅಂತ ಕರೀತಾರೆ. ಆಧ್ಯಾತ್ಮ ಅಂದರೆ ಬೇರೆ ಯಾವುದೂ ಅಲ್ಲ, ಆತ್ಮನನ್ನು ಅರಿಯುವಂಥ ವಿದ್ಯೆಗೆ ಆಧ್ಯಾತ್ಮ ಅಂತ ಕರೀತಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಒಂದನೇ ದಿವಸ ನೀವೆಲ್ಲ ತಿಳ್ಕೊಬೇಕು. ಆತ್ಮನನ್ನು ಅರಿಯುವಂಥ ವಿದ್ಯೆ ಒಳಗೆ ಪರಮಾತ್ಮ. ಇದು ಆತ್ಮ ಎಲ್ಲಿಂದ ಬಂದದಂದ್ರೆ ಮಹಾ ಆತ್ಮ ಪರಮಾತ್ಮನಿಂದ ಕೊಡುಗೆಯಾಗಿ ಬಂದದ. ಇದು ಹೆಣ್ಣು ಅಲ್ಲ, ಇದು ಗಂಡು ಅಲ್ಲ. ಇದಕ್ಕೆ ಹೆಣ್ಣು ಅಂತ ಅನ್ನಕ್ಕೆ ಬರಂಗಿಲ್ಲ. ಒಳಗೆ ಸುಳಿವ ಆತ್ಮನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಆತ ಪರಮಾತ್ಮ. ಅದಕ್ಕೆ ನೋಡ್ರಿ ವಿಚಾರ ಮಾಡ್ಕೊಳ್ಬೇಕು. ಯಾರಾದ್ರೂ ನಮಸ್ಕಾರ ಮಾಡಿದರೆ ನಮಸ್ಕಾರ ಅಂತ ಹೇಳ್ಬೇಕು. ಯಾಕೆ ನಮಸ್ಕಾರ ಅಂತಾರೆ ಹೇಳ್ರಿ ನಿಮಗೆ? ನನ್ನೊಳಗೂ ಅವನಾದಾನ, ಅವನು ನಿಮ್ಮೊಳಗೂ ಅವನಾದಾನ ಅನ್ನುವಂಥ ಕಾರಣಕ್ಕೆ ನಮಸ್ಕಾರ ಅಂತಾರೆ. ಯವ್ವ ನಿಮಗೆ ನೀವೇನು ಮಾಡ್ಬೇಕು? ಅದಕ್ಕೆ ನಮಸ್ಕಾರ ಅಂದಾಗ ಏನು ಮಾಡ್ಬೇಕು? ಈಗ ನಾ ಕೈ ಮುಗಿದೀನಿ, ಈಗ ಒಂದು ಕೈ ಮುಗಿಬೇಕಲ್ಲ ನೀವು, ಮತ್ತು ನಾವು ಅಷ್ಟ ಮುಗಿದು ಹೋಗೋಣ ಯವ್ವ ನಿಮಗೆ. ನಾವು ಕೈ ಮುಗಿದಾಗ ಇಲ್ಲಿ ಕುತ್ಕೊಂಡು ಸ್ವಾಮಿಗಳು ನಿಮಗೆ ಕೈ ಮುಗಿತಾರೆ ಅಂತಂದ್ರೆ ಇಷ್ಟೋ ವಿಚಾರ ತಿಳ್ಕೊಳ್ರಿ. ನಿಮ್ಮೊಳಗೂ ಪರಮಾತ್ಮ ಅದಾನ, ನಮ್ಮೊಳಗೂ ಪರಮಾತ್ಮ ಅದಾನ. ನೀವು ನಮಗೆ ಮಾಡೋದು, ನಾವು ನಿಮಗೆ ಮಾಡೋದ. ಇಲ್ಲಿ ಕೂತವ್ರೆಲ್ಲರೂ ಈ ಸದ್ಯಕ್ಕೆ ಈ ವೀರಭದ್ರೇಶ್ವರನ ಗುಡಿ ಒಳಗೆ ಬಂದಿರಿ ಅಂತಂದರೆ ಯಾರಪ್ಪ ಅಂತ ತಿಳ್ಕೊಬೇಕಂದ್ರೆ ಒಂದು ವ್ಯಕ್ತಿಯಾಗಿ ಬಂದಿರಿ. ನೀವು ಇಲ್ಲಿ ಬರ್ಬೇಕಾದ್ರೆ ವ್ಯಕ್ತಿಯಾಗಿ ಬಂದಿರಿ. ಗುಡಿಗೆ ಕಾಯಿ ಹೊಡ್ಯಾಕೆ ಹೋಗ್ತಾರೆ. ಗುಡಿಗೆ ಕಾಯಿ ಹೊಡ್ಯಾಕೆ ಹೋದ್ರೆ ಅಂತಂದ್ರೆ ಕೈಯಾಗ ಗಾಡಿ ಕಾಯಿ ಒಯ್ಯಾಕತ್ರಂದ್ರೆ ಏನಂತಾರೆ? ಕಾಯಿ ಒಡ್ಸ್ಕೊಂಬರಕ್ಕೆ ಹೊಂಟೀವ್ರಿ ಗುಡಿಗೆ ಅಂತಾರೆ. ಕಾಯಿ ಒಡೆಸ್ಕೊಂಬರಕ್ಕೆ ಹೊಂಟಾವ ಹೊಳ್ಳಿ ಗುಡಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವಾಗ ಮತ್ತೊಂದು ಏನಂತಾರೆ? ಏನು ತೊಗೊಂಡು ಹೊಂಟಿ ಅಂದ್ರೆ ಅವಾಗ ಒಂದು ಮಾತು ಅಂತಾನೆ, ಪ್ರಸಾದ ತೊಗೊಂಡು ಹೊಂಟೀನಿ ಅಂತಾನೆ. ಮತ್ತು ಹೋಗ್ಬೇಕಾದ್ರೆ ಕಾಯಿ ಇತ್ತು, ಪದಾರ್ಥ ಇತ್ತು, ಹೊಳ್ಳಿ ಬರ್ಬೇಕಾದ್ರೆ ಪ್ರಸಾದ ಹೆಂಗಾತು? ಹಿಂಗೆ ಹೇಳಿದಾಗ ಇಲ್ಲ, ಅದು ವೀರಭದ್ರೇಶ್ವರನ ಸನ್ನಿಧಾನಕ್ಕೆ ಅರ್ಪಣೆ ಆತ್ರಿ. ವೀರಭದ್ರೇಶ್ವರನ ಸನ್ನಿಧಾನಕ್ಕೆ ಅರ್ಪಣೆ ಆಗಿದ್ದಕ್ಕಾಗಿ ಆ ಕಾಯಿ ಹೋಗಿ ಪದಾರ್ಥ ಭಾವನೆ ತಳ್ಕೊಂಡು ಪ್ರಸಾದ ಭಾವನೆ ಆಗೈತೆ ಅನ್ನುವಂಥದ್ದನ್ನು ನಾವು ಹೇಗೆ ಹೇಳ್ತೀವಲ್ಲ, ಬರೇ ಒಂದು ಕಾಯಿ ವೀರಭದ್ರೇಶ್ವರನ ಸನ್ನಿಧಾನದಾಗ ಒಡೆದ್ರೆ ಅದು ಹೋಗಿ ಪದಾರ್ಥ ಭಾವ ಕಳ್ಕೊಂಡು ಪ್ರಸಾದ ಆಗಿ ಮನೆ ಮುಟ್ತದ ಅಂತಂದ್ರೆ ನೀವು ಸಹಿತ ಸಂಸಾರದೊಳಗಿರ್ತಕ್ಕಂಥವ್ರು ವ್ಯಕ್ತಿಯಾಗಿ ಒಳಗೆ ಬಂದಿರಿ. 11 ದಿವಸ ಸಂಸ್ಕಾರದ 2 ಮಾತುಗಳನ್ನು ಕೇಳಿ ಅಜ್ಜನ ಸನ್ನಿಧಾನದಾಗ ಕೂತು ಒಳಗೆ ಹೋದ್ರಿ ಅಂದರೆ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿ ಹೊರಗೆ ಹೊಕ್ಕಿರಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂಥ ಆಧ್ಯಾತ್ಮದ ಕಾರ್ಯಕ್ರಮವನ್ನು ನಮ್ಮ ನಾಡಿನೊಳಗೆ ಮೊನ್ನೆ ಎಚ್ಚರಪ್ಪಜ್ಜವ್ರ ಕಾರ್ಯಕ್ರಮದ ಪ್ರವಚನ ಆಯಿತು ನೋಡ್ರಿ. ಒಂದೊಂದು ಊರಾಗ 10 ವರ್ಷಕ್ಕೊಮ್ಮೆ ಪ್ರವಚನ ಆಗೋದ ದೊಡ್ಡ ಕಷ್ಟ ಐತಿ. ಅಂಥದ್ರೊಳಗೆ ಹೊಳೆ ಆಲೂರೊಳಗೆ ಆಧ್ಯಾತ್ಮದ ಸುಗ್ಗಿ ಹೆಂಗೆ ಎದ್ದೈತೆ ಅಂದರೆ 2 ತಿಂಗಳಿಗೊಮ್ಮೆ ದೊಡ್ಡ ದೊಡ್ಡ ಪ್ರವಚನ ಮಾಡುವಷ್ಟರ ಮೆಟ್ಟಿಗೆ ನೀವು ಸಬಲರಾಗಿರಿ ಅಂದರೆ ನಿಜವಾದ ಆಧ್ಯಾತ್ಮದ ತವರೂರು ಹೊಳೆ ಆಲೂರು ಆಗೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಡ್ಕೋಬೇಕು. ಅವಾಗ ಒಮ್ಮೆ ಹಿಂಗೆ ಹೊಗಳ್ಕೊಂತಿರ್ಬೇಕು ನಿಮ್ಮನ್ನು. ಇಲ್ಲ ಅಂತಂದ್ರೆ ಇಷ್ಟಕ್ಕೆ ಅಕ್ಕ ಅಜ್ಜರ್ ಚಲೋದು ಹೇಳಿಲ್ಲ ಬಿಡ ನಮ್ಮ ಬಗ್ಗೆ ಅಂತೇಳಿ ಮತ್ತು ನಾಳೆ ಬರೋದು ಬಿಟ್ರೆ ಏನು ಮಾಡ್ಬೇಕು ನಾವು? ಅದಕ್ಕೆ ನಾಳೆ ಕರೆಕ್ಟ್ ಟೈಮ್ಗೆ ಎಲ್ಲರೂ ಬರಬೇಕು. ಆಧ್ಯಾತ್ಮದ ವಿಚಾರವನ್ನು ಬೇಕು. ನಾ ಆ ಜಾತಿಯವ ಈ ಜಾತಿಯವ, ಯಾಕಂದ್ರೆ ವೀರಭದ್ರೇಶ್ವರಿಗೆ ಯಾವ ಜಾತಿನೇ ಇಲ್ಲ. ಎಲ್ಲ ಜಾತಿಗಳನ್ನು ಮೀರಿರ್ತಕ್ಕಂಥ ಪರಮಾತ್ಮ ಅವ. ಆತ ಈ ಭೂಮಿಗೆ ಅವತರಿಸಿದ್ದ ಕೆಟ್ಟದ್ದನ್ನು ನಾಶ ಮಾಡಕ್ಕಂತ ತಿಳ್ಕೊಂಡು ಕೆಟ್ಟದ್ದು ನಾಶ ಮಾಡಕ್ಕಂತ ಬಂದಿರತಕ್ಕಂಥವನು ಪರಮಾತ್ಮ. ದೊಡ್ಡ ಪರಂಪರೆ ಐತೆ ಅವನು, ಅದನ್ನು ನಾವು ತಿಳ್ಕೊತ ಹೋಗೋಣ. ಆದರೆ ಒಂದು ಸತ್ಯ, ಇಲ್ಲಿ ಬರಬೇಕಾದ್ರೆ ಮನಸ್ಸು ಎಷ್ಟು ಸಮಾಧಾನ ಇರಬೇಕು ಅಂತಂದರೆ, ಇಲ್ಲಿ ಬಂದಿದ್ದ ನೀವು ಶಾಂತಿ ಸಿಗಲಿ ಅಂತ ಬಂದಿರಿ. ಮತ್ತು ಇಲ್ಲಿ ಬಂದಾಗೂ ಸಹಿತ ತಲೆಯಾಗಿ ಏನಾದರೂ ಇಟ್ಕೊಂಡು ಬಂದ್ರಿ ಅಂದರೆ ಏನಾಕತಿ ಪರಿಸ್ಥಿತಿ ಅಂದರೆ ನಿಮ್ಗೆ ಗೊತ್ತಿರಲಿ. ಯಾವನೋ ಒಬ್ಬ ಚಕಡ್ಯಾಗ ಹತ್ಕೊಂಡು ಬರಾಕತ್ತಿದ್ದಿ. ಚಕಡಿ ಹತ್ಕೊಂಡು ಬರಬೇಕಾದಂಥ ಟೈಮ್ದೊಳಗೆ ಆ ಕಡೆಯಿಂದ ಒಬ್ಬ ಹುಲ್ಲಿನ ಹೊರಿ ಹೊತ್ಕೊಂಡು ಬರಾಕತ್ತಿದ್ದವ. ಹುಲ್ಲಿನ ಹೊರಿ ಹೊತ್ಕೊಂಡು ಬರಾಕತ್ತಾನ. ಅವ ನೋಡಿದ ಪಕ್ಕದ ಮನೆ ಅವ, ನಾನು ಅಲ್ಲೇ ಹೊಂಟೀನಿ 10 ಬಾ ಚಕಡ್ಯಾಗ ಅಂದವ. ಹುಲ್ಲಿನ ಹೊರಿ ಹೊತ್ಕೊಂಡು ಹೊಂಟಾನಂತ ತಿಳ್ಕೊಂಡು ಅವ್ನು ಚಕಡ್ಯಾಗ 10 ಬಾ ಅಂತ ಹೇಳಿದ್ರೆ ಅವ ಹತ್ತಿ ಕುಂತ, ಇವನು ಮುಂದೆ ಹೊಂಟ. ಅವ ಇವನು ಹೊಳ್ಳಿ ನೋಡಲಿಲ್ಲ, ಅವನು ಹೊಳ್ಳಿ ನೋಡಲಿಲ್ಲ. ಊರ ಮುಂದೆ ಬಂದಾಗ ಚಕಡ್ಯಾಗ ಏನು ಕುಂತಿದ್ನಲ್ಲ, ನೀ ಏನು ಊರ ಮುಂದೆ ಇಳಿತೀಯೋ ಏನು ಆ ಕಡೆ ಇಳಿತೀಯ ಅಂತ ಹೊಳ್ಳಿ ನೋಡಿದ್ರೆ ಚಕಡ್ಯಾಗ ಕುಂತಾವ ಹುಲ್ಲಿನ ಹೊರಿ ತಳಗಿಟ್ಟು ಕುಂದಿರ್ಬೇಕಿಲ್ಲವ. ಅಲ್ಲಿ ಚಕಡ್ಯಾಗ ಕುಂತಾಗನು ಹುಲ್ಲಿನ ಹೊರಿ ತಲೆ ಮೇಲೆ ಇಟ್ಕೊಂಡ ಕೂತಿದ್ದವ. ನಿಮಗೆ ನಗಿ ಬರಾಕತ್ತದಲ್ಲ? ಯಾಕೆ ನಗಿ ಬರಾಕತ್ತೈತೆ ಹೇಳ್ರಿ?
ಹುಲ್ಲಿನ ವರಿಯನ್ನು ತೆಳಗಿಟ್ಟು ಕುಂದಿರ್ಬೇಕಾಗಿತ್ತವ. ಆದ್ರೆ ಅವ ತಲೆ ಮೇಲೆ ಇಟ್ಕೊಂಡು ಕುಂತಿದ್ದಕ್ಕೆ ನಿಮಗೆ ಹೆಂಗೆ ನಗಿ ಬರಾಕತ್ತದ? ಅವನು ಭಾರವನ್ನು ಕಡಿಮೆ ಮಾಡಕ್ಕಂತ ತಿಳ್ಕೊಂಡು ಅವ ಹತ್ತಿಸ್ಕೊಂಡ್ರೆ ಅಲ್ಲಿನೂ ಸಹಿತ ಅವ ತಲೆ ಮೇಲೆ ಚಕ್ಕಡಿ ಇಟ್ಕೊಂಡು ಬರ್ತಾನ ಅಂತಂದ್ರೆ ಇದನ್ನು ವಿಚಾರ ಮಾಡ್ಕೊಡ್ರಿ. ಇಲ್ಲಿನೂ ಸಹಿತ ನಾ ಹೇಳಾಕತ್ತಿದ್ದು 9 ದಿವಸಗಳ ಕಾಲ ವೀರಭದ್ರೇಶ್ವರ ದೇವಸ್ಥಾನದ ಲೋಕಾರ್ಪಣೆ ಚಕ್ಕಡಿಯನ್ನು ಧರ್ಮದ ಚಕ್ಕಡಿ ಹೊಡ್ಯಾಕೆ ನನ್ನ ಕೈಯಾಗ ಕೊಟ್ಟಾರ. ನಿಮ್ಮ ಭಾರ ಕಡಿಮೆ ಮಾಡಬೇಕನ್ನುವಂಥ ಕಾರಣಕ್ಕೆ ಧರ್ಮದ ಚಕ್ಕಡಿ ಹಿಡ್ಕೊಂಡು ನಾವು ಹೊಕ್ಕಿವಿ. ಮತ್ತು ಇಲ್ಲಿನೂ ಸಹಿತ ಮನೆಯಿಂದೆಲ್ಲ ತೆಗೆದುಕೊಂಡು ಬಂದು ತಲೆಯಾಗಿ ಇಟ್ಕೊಂಡು ಕುಂತ್ರಿ ಅಂದ್ರೆ ಹುಲ್ಲಿನ ಹೊರಿ ಹೊತ್ಕೊಂಡು ಬಂದು ಇಲ್ಲೇ ಕುಂತಂಗೆ ಆಕೈತೆ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಯಾಗಿ ಇಟ್ಕೊಳ್ರಿ. ಮತ್ತು ಇದಕ್ಕೆ ಚಪ್ಪಾಳಿ ಹೊಡ್ಯಾಕತ್ತೀರ ಅಂದ್ರೆ ನೀವೆಲ್ಲ ಹೊತ್ಕೊಂಡು ಬರೋರು ಅಂದಂಗಾತು. ಎಲ್ಲ ಹೊತ್ಕೊಂಡೇ ಬರ್ತಿತ್ತವ್ರೆ ಸರ್, ನಿಮಗೇನು ಯಾವ್ದು ಬಿಟ್ಟು ಬರಂಗಿಲ್ಲ ಅಂತೀರಿ ನಾ ಇವ. ಎಲ್ಲವನ್ನು ಸರಿಸಿ ಬರ್ರಿ. ಬರಬೇಕಾದ್ರೆ ಒಬ್ಬರೇ ಬರಬೇಡ್ರಿ, 4 ಮಂದಿ ಕರ್ಕೊಂಬರ್ರಿ. ಹೊಳಿ ದಂಡಿ ಒಳಗೆ ಕುಂಭ ಮೇಳದೊಳಗೆ ಒಂದು 40 ದಿವಸ ನಡೆಯುವಂಥ ಕುಂಭ ಮೇಳದಾಗ 40 ಕೋಟಿ ಜನ ಭಾಗಿಯಾಕ್ತಾರೆ. ಎಲ್ಲಿ ಅದಾರ ಹೇಳ್ರಿ ಅವ್ರು 40 ಕೋಟಿ ಮಂದಿ? ಹೊಳೆ ಆಲೂರೊಳಗೆ 15,000 ಮಂದಿ ಐತಿ. ನೀವು ಬಂದು 500 ಮಂದಿ ಹಿಂಗೆ ಕುಂತ್ರ ಎಲ್ಲಿದಾರ ಅವರು? ಅದಕ್ಕೆ ನೀಕತ್ತಾರವ್ರು ಅಣ್ಣಸರ ಏನು ಕೇಳ್ತಾರೆ? ದರೆಯ ಭೋಗವ ಬಿಟ್ಟು ಗುರುಪಾದ ಸೇವೆಗೆ ಬರ್ತೀರಾ ಏನು ಇಲ್ಲೇ ಇರ್ತೀರಾ? ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮ ಸಕ್ಕರೆ ಬೆರೆಸಿ ಯಾವ ವೈಭವನು ಬರಂಗಿಲ್ಲ. ಎಲ್ಲೇನೋ ಬರ್ತೈತೆ ಅಂತ ಮಾಡ್ರಿ ನೀವು ವೈಭವ. ಎಲ್ಲ ಹೋತಪ್ಪ ಅಂದ್ರೆ ಹೋತಂದ್ರೆ ಸಾಕು. ಮಣ್ಣು ಯಾವಾಗ ಅಂತಾನೆ ಕೇಳ್ತಾರೆ ಮಂದಿ. ಯಾವಾಗ ಸತ್ತ, ಹೆಂಗೆ ಸತ್ತ, ಎದಕ್ಕೆ ಸತ್ತ ಯಾರೂ ಕೇಳೋದಿಲ್ಲ. ಇಂಥ ಗೌಡಪ್ಪ ಸತ್ತ ಅಂತ ಸುದ್ದಿ ಯಾರಿಗೂ ಫೋನ್ ಹಚ್ಚ್ರಿ ನೀವು. ಮೊದ್ಲು ಕೇಳೋದು ಏನಂದ್ರೆ ಅವ್ನು ಮಣ್ಣು ಯಾವಾಗ ಐತೆ ಅಂತ ಕೇಳ್ತಾರೆ. ಜಸ್ಟ್ ಹೋತ್ ಅನ್ನೋದು ಗೊತ್ತಾತಂದ್ರೆ ಮಣ್ಣು ಯಾವಾಗ ಐತೆ ಅನ್ನುವಂಥದ್ದನ್ನು ಕೇಳುವಂಥ ಶರೀರ ಇದು. ಇದರಾಗ ನೀನು ಅಷ್ಟ ಐಶ್ವರ್ಯ ಅನ್ನುವಂಥ ತುಂಬಿಕೊಂಡು ನನ್ನ ಹತ್ರ ಇಷ್ಟ ಹಾಕೊಂಡು ಐತಂತ ಮನೆ ಹಿಡ್ಕೊಂಡು ಕುಂತಿಯಲ್ಲ, ಅಲ್ಲೇ ಇರಾವ ಏನು ಬಂದು ಹೊರಗೆ ಬರಾವ ಅಂತ ಕೇಳ್ತಾರೆ ಅವರು. ಮುಂದುವರೆದು ಹೇಳ್ತಾರೆ, ತಂಟೆ ತಗಲವ